ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಚಿತ್ತಚೇತನ ಬ್ರಹ್ಮ. ಇಂದಿನ ವಿಷಯ ಮನುಷ್ಯನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋ 3 ರಹಸ್ಯಗಳು. ಏನು ಮಾಡಬಾರ್ದು ತಾಯಿ ಜಗನ್ಮಾತೆ, ಏನು ಮಾಡಬೇಕು ಸರಸ್ವತಿ, ಹೇಗೆ ಮಾಡಬೇಕು ಇದು ಲಕ್ಷ್ಮಿ. ತಾಯಿ ಜಗನ್ಮಾತೆ ಬೇರ್ ಥರ ಕೆಲಸ ಮಾಡ್ತಾಳೆ, ಸರಸ್ವತಿ ಮರದ ಥರ ಕೆಲಸ ಮಾಡ್ತಾಳೆ, ಲಕ್ಷ್ಮಿ ಹೂವು ಹಣ್ಣು ಥರ ಕೆಲಸ ಮಾಡ್ತಾಳೆ. ಲಾಸ್ಟ್ ಒಂದು ರೀಲ್ಸ್ ಮಾಡಿದ್ದೆ. ಆ ರೀಲ್ಸಲ್ಲಿ ನಿಮ್ಗೆ ಹೇಳಿದ್ದೆ, ಮನುಷ್ಯನಿಗೆ ಈ ಮೈಂಡ್ ಅನ್ನೋ ಲೈಬ್ರರಿಲಿ 3 ಥರ ಆ ಲೈಬ್ರರಿ ತುಂಬುತ್ತೆ ಅಂತ. ಯಾವ್ಯಾವ ರೀತಿ? ಒಂದು ನೋಡೋದ್ರ ಮೂಲಕ, ಮತ್ತೊಂದು ಕೇಳೋದ್ರ ಮೂಲಕ, ಇನ್ನೊಂದು ಓದೋದ್ರ ಮೂಲಕ. ಈ 3 ಕೂಡ 3 ಶಕ್ತಿಗಳು. ಆ ಶಕ್ತಿಗಳು ಅಥವಾ ವರಗಳು ಅಂತ ಅಂದ್ಕೊಳ್ಳಿ, ಇಲ್ಲ ಬ್ರಹ್ಮಾಸ್ತ್ರಗಳು ಅಂತ ಅಂದ್ಕೊಳ್ಳಿ. ನೋಡುವುದು, ಕೇಳುವುದು, ಓದುವುದು, ಇದ್ರ 3 ಮೂಲಕ ಲೈಬ್ರರಿ ತುಂಬುತ್ತೆ. ಈಗ ಲೈಬ್ರರಿ ತುಂಬಿಕೊಂಡಿದೆ. ಆ ತುಂಬಿಕೊಂಡಾದ್ಮೇಲೆ ನೆಕ್ಸ್ಟ್ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಹೇಗೆ? ಇದನ್ನ ಕಲೆ ವಿದ್ಯೆಗಳು ಅಂತ ಕಲಿತಾರೆ. ಅಂದರೆ ಯಾವುದೇ ಕಲೆ ವಿದ್ಯೆಗಳನ್ನು ಕಲಿಬೇಕಾದ್ರೆ ಮೊದಲು ಮಾಡಬೇಕಾಗಿರೋದು ನಾವು ಸೂತ್ರಗಳನ್ನು ಇಟ್ಕೊಂಡು ಕಲೆ ವಿದ್ಯೆಗಳನ್ನು ಕಲಿಬೇಕು. ಸೂತ್ರ ಅಂದರೆ ಫಾರ್ಮುಲಾ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಯಾವುದೇ ಆಟಗಳನ್ನು ಆಡಬೇಕಾದ್ರೆ ಆಟದ ನಿಯಮಗಳನ್ನು ಮೊದಲು ತಿಳ್ಕೊಳ್ಬೇಕು. ಅದೇ ರೀತಿ ಕಲೆ, ಯಾವುದೇ ಕಲೆ ವಿದ್ಯೆಗಳನ್ನು ಕಲಿಬೇಕಾದ್ರೆ ಮೊದಲು ಅದರ ನಿಯಮಗಳನ್ನು ಕಲಿಬೇಕು. ಯಾವಾಗ ಕಲೆ ವಿದ್ಯೆಗಳು ಈ ಸೂತ್ರಗಳನ್ನು ಅಳವಡಿಸ್ಕೊಂಡು ಉಪಯೋಗಿಸ್ಕೊಂಡು ವಿದ್ಯೆಗಳನ್ನು ಕಲ್ತಿರ್ತೀರ, ಈಗ ನಿಮಗೆ ಅತ್ಯದ್ಭುತವಾಗಿ, ಉದಾಹರಣೆಗೆ ಪೇಂಟಿಂಗ್ ಮಾಡೋಕ್ಕೆ ಬರುತ್ತೆ, ಕೊಳಲು ನುಡ್ಸೋಕ್ಕೆ ಬರುತ್ತೆ, ತಬಲಾ ನುಡ್ಸೋದಕ್ಕೆ ಬರುತ್ತೆ, ಅಥವಾ ಹಾಡೋದಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ಈಗ ನೀವು ಗಾಯಕರು. ಆದರೆ ಈ ಗಾಯನದಿಂದ ಸಂಪಾದನೆ ಮಾಡೋದು ಹೇಗೆ, ಹೆಸರು ಮಾಡೋದು ಹೇಗೆ, ನೇಮ್ ಅಂಡ್ ಫೇಮ್ ಹೇಗೆ ಬರುತ್ತೆ? ಇದು ಬರಬೇಕಾದ್ರೆ ರಹಸ್ಯಗಳು, ತಂತ್ರಗಳು, ಯುಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು. ಈಗ ಸೂತ್ರಗಳನ್ನು ಉಪಯೋಗಿಸಿ ಕಲೆ ವಿದ್ಯೆ ಕಲ್ತ್ಬಿಟ್ಟಿದ್ದೀರ, ಬಟ್ ಇದರಿಂದ ನಿಮ್ಗೆ ಇನ್ನೂ ಸಂಪಾದನೆಯೂ ಆಗಿಲ್ಲ, ಇನ್ನೂ ಹೆಸರು ಮಾಡೋದಕ್ಕೂ ಸಾಧ್ಯವಾಗಲಿಲ್ಲ. ಅದು ಮಾಡಬೇಕಂದ್ರೆ ಇದ್ರ ಜೊತೆಗೆ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಮಿಶ್ರಣ ಮಾಡಬೇಕು. ಯಾವಾಗ ಇದೆಲ್ಲವೂ ಮನುಷ್ಯನಿಗೆ ತಿಳಿಯುತ್ತೋ, ಅದಾದ ನಂತರ ಒಂದೊಂದೇ ರಹಸ್ಯಗಳನ್ನೆಲ್ಲ ಬೇರ್ಪಡಿಸ್ತಾ ಇರ್ತಾನೆ. ಉದಾಹರಣೆಗೆ ಒಬ್ಬ ಚೆಸ್ ಪ್ಲೇಯರ್ ಅಂತ ಅಂದ್ಕೊಳ್ಳಿ. ಮೊದಲು ಏನು ಮಾಡ್ತಾನೆ, ಚೆಸ್ ಆಡೋದಕ್ಕೆ ಬರೋದಿಲ್ಲ. ಈಗ ಅವನಿಗೆ ಕಲ್ತ್ಕೊಂಡ. ಓಕೆ, ಮುಂದೆ ಇರೋ 8 ಸೈನಿಕರು ಕಪ್ಪು ಮತ್ತು ಬಿಳಿ, ಇದು 2 ಕೂಡ ಚೆಸ್ಸಲ್ಲಿ ಬರೋವಂಥದ್ದು. ಕಲರ್ಗಳು ಬೇರೆ ಇರ್ಬೋದು, ಬಟ್ 2 ಕಲರ್. ಅದರಲ್ಲಿ ಒಂದು ರಾಜ, ಒಂದು ಮಂತ್ರಿ. ರಾಣಿ ಅಂತ ಕೆಲವರು ಕರೀತಾರೆ, ಮಂತ್ರಿ ಅಂತ ನಾನು ಕರಿತೀನಿ. ಆ ಕಡೆ ಈ ಕಡೆ ಒಂಟೆ, ಕುದುರೆ, ಆನೆ. ಆನೆ ಹೇಗೆ ಮೂವ್ ಮಾಡುತ್ತೆ ತಿಳ್ಕೊಂಡ, ಕುದುರೆ ಹೇಗೆ ಮೂವ್ ಮಾಡುತ್ತೆ ತಿಳ್ಕೊಂಡ, ಒಂಟೆ ಹೇಗೆ ಮೂವ್ ಮಾಡುತ್ತೆ ತಿಳ್ಕೊಂಡ, ರಾಜ ಎಷ್ಟು ಮೂವ್ ಮಾಡಬೇಕು, ಮಂತ್ರಿ ಎಷ್ಟು ಮೂವ್ ಮಾಡಬೇಕು, ಎಲ್ಲವನ್ನು ತಿಳ್ಕೊಂಡ. ಸೈನಿಕರು ಹೊಡೆಯೋದು ಹಿಂಗೆ, ಅಥವಾ ಸೈನಿಕರು ಲಾಸ್ಟ್ ಅವರ ಒಂದು ಅಂತಿಮ ಘಟ್ಟಕ್ಕೆ ಹೋಗಿ ತಲುಪಿದ್ರೆ ನಾವು ಯಾವುದಾದ್ರೂ ಒಂದು ಮಂತ್ರಿಯನ್ನು, ಆನೆಯನ್ನು ಸೋತಿದ್ರೆ ಅದನ್ನು ತಗೊಳ್ಬಹುದು. ಅಂದರೆ ಮೊದಲು ನಿಯಮಗಳನ್ನು ತಿಳ್ಕೊಂಡು, ಆಟ ಗೊತ್ತಿರಲಿಲ್ಲ, ಈಗ ಕಲ್ತ್ಕೊಂಡ್ಮೇಲೆ ಈಗೇನು ಮಾಡ್ತಾನೆ, ಆಟ ಆಡ್ತಾ 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 ಅವನು ಗುಡ್ ಪ್ಲೇಯರ್ ಆಗ್ತಾನೆ. ಗುಡ್ ಪ್ಲೇಯರ್ ಯಾವಾಗ ಆಗ್ತಾನೆ? ಇದು ಮೊದಲನೇ ಹಂತ. ಅಂದರೆ ಅವನು ಆಟ ಕಲೆ ವಿದ್ಯೆಗಳನ್ನು ಕಲ್ತಿದ್ದಾನೆ, ಆದರೆ ಅವನಿಗಿನ್ನೂ ಸಂಪಾದನೆ ಮಾಡೋಕ್ಕೆ ಬಂದಿಲ್ಲ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಬಂದಿಲ್ಲ. ಈಗ ಆಡ್ತಾ 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 ಗುಡ್ ಪ್ಲೇಯರ್ ಆದ. ಗುಡ್ ಪ್ಲೇಯರ್ ಆಗಿದ ನಂತರ ನೆಕ್ಸ್ಟ್ ಗ್ರೇಟ್ ಪ್ಲೇಯರ್ ಆಗ್ತಾನೆ. ಗ್ರೇಟ್ ಪ್ಲೇಯರ್ ಆಗಿದ ನಂತರ ಅದನ್ನು ಮೀರಿ ನೆಕ್ಸ್ಟ್ ಲೆಜೆಂಡ್, ಅಂದರೆ ಅವನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗ್ತಾನೆ, ಸುಪ್ರಸಿದ್ಧಿಯನ್ನು ಹೊಂದುತ್ತಾನೆ. ಇದು ಹಂತ ಹಂತವಾಗಿ ಬೆಳಿಬೇಕು. ಈ ಬೆಳೆಯೋದಕ್ಕೆ ಮೂಲವಾಗಿ ನಾವು ಮಾಡಬೇಕಾಗಿರೋದೇನು? ರಹಸ್ಯಗಳು, ತಂತ್ರಗಳು, ಯುಕ್ತಿಗಳನ್ನು ಅಳವಡಿಸ್ಕೊಳ್ಬೇಕು. ಅದು ಹೇಗೆ ಸಾಧ್ಯ ಅಂತಂದರೆ, ಯಾರು ಚಾಂಪಿಯನ್ ಇದ್ದಾರೆ ಅವರನ್ನು ಗಮನಿಸೋದ್ರ ಮೂಲಕ ಅವರು ಯಾವ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ, ಏನೇನು ತಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಏನೇನು ಅವ್ರ ಹತ್ರ ಯುಕ್ತಿಗಳಿದ್ದಾವೆ. ಒಬ್ಬೊಬ್ಬ ಆಟ ಆಡುವಂತಹ ರೀತಿ ನೀತಿ ಬೇರೆ. ಈಗ ಕ್ರಿಕೆಟಲ್ಲಿ ನೋಡಿದ್ರೆ ನಮ್ಮ ಭಾರತೀಯ ತಂಡದ ಸದಸ್ಯರನ್ನು ನೋಡಿದ್ರೆ, ಸಚಿನ್ ತೆಂಡೂಲ್ಕರ್ ಬ್ಯಾಟ್ಸ್ಮನ್ ಬೇರೆ ರೀತಿ, ವೀರೇಂದ್ರ ಸೆಹ್ವಾಗ್ ಬೇರೆ ರೀತಿ, ಯಾರೋ ಮಹೇಂದ್ರ ಸಿಂಗ್ ಧೋನಿ ಬೇರೆ ರೀತಿ, ಏನೇನೋ ಅವರವರು ಆಟಗಳು ಆಡೋ ರೀತಿ ನೀತಿ ಬೇರೆ ಇದೆ. ಅದೇ ಟೆಕ್ನಿಕ್ಕನ್ನು ಉಪಯೋಗಿಸ್ಕೊಂಡು ಇನ್ನೊಬ್ಬ ಹೊಸಬ ಆ ಫೀಲ್ಡ್ಗೆ ಬರೋ ಅಂಥವನು ಅವ್ರ ಥರ ಫಾಲೋ ಮಾಡ್ತಾನೆ. ಅವನನ್ನು ಫಾಲೋ ಮಾಡ್ಬೋದು, ಅಥವಾ ಅವನನ್ನು ಸ್ಫೂರ್ತಿಯಾಗಿ ಅವನ ಜೀವನಕ್ಕೆ ಅಳವಡಿಸ್ಕೊಳ್ಬೋದು. ಇನ್ಸ್ಪೈರೇಷನ್,
ಅವರಿಂದ ಇನ್ಸ್ಪಿರೇಷನ್ ಪಡೆದಿರ್ತಾರೆ, ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಆಡುವಂತಹ ರೀತಿ ನೀತಿ ಇದು ಕೇವಲ ಆಟವಾಡೋದ್ರಿಂದ ಮಾತ್ರನೇ ನೀವು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗ್ತಿರೋ ಹೊರತು ಇಲ್ಲಿ ಯೋಚನೆ ಮಾಡೋದ್ರಿಂದ ಆಗೋದಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಕೆಲವರು ಬರೀ ಯೋಚನೆ ಮಾಡ್ತಾ ಇರ್ತಾರೆ. ನನ್ನೊಬ್ಬ ಶಿಷ್ಯ ನೋಡಿ ಕಲಿ ಮಾಡಿ ತಿಳಿ, ಇದು ನನ್ನ ಒಂದು ಹೇಳಿಕೆ. ಯಾವುದೇ ಕಲೆ ವಿದ್ಯೆಗಳನ್ನು ಕಲಿಬೇಕಾದ್ರೆ ನೋಡಿ ತಿಳಿ ಮಾಡಿ ಕಲಿ. ಯಾರೋ ಮಾಡ್ತಾವ್ರೆ ಅದನ್ನು ನೋಡಬೇಕು, ಅದನ್ನು ತಿಳ್ಕೊಳ್ಬೇಕು. ಮಾಡಿ ಕಲಿ, ನಾನು ಮಾಡಿಬಿಟ್ಟು ಅದನ್ನು ಕಲಿಬೇಕು. ಈ ರೀತಿ ಅವನಿಗೊಂದು ಸಿದ್ಧಾಂತವನ್ನು ಕೊಟ್ಟರೆ ಆತ 3 ವರ್ಷ ಆದಮೇಲೆ ಸಿಕ್ಕದ. ಆಗ್ಲೂ ಅವನು ಇನ್ನೂ ನೋಡ್ತಾವನೆ, ತಿಳ್ಕೊಳ್ತಾವನೆ, ಬಟ್ ಮಾಡಿಲ್ಲ, ಕಲ್ತಿಲ್ಲ. ಇನ್ನೂ ಒಂದು 6 ವರ್ಷ ಆದಮೇಲೆ ಇನ್ನೊಂದು ಸಲ ಸಿಕ್ಕದ. ಈಗ ಏನು ಮಾಡ್ತಾ ಇದ್ದೆ ಅಂದರೆ ಈಗಲೂ ನೋಡ್ತಾವನೆ, ತಿಳಿತಾವನೆ, ಬಟ್ ಮಾಡ್ತಾ ಇಲ್ಲ, ಕಲಿತಾ ಇಲ್ಲ. 9 ವರ್ಷ ಆದಮೇಲೆ ಸಿಕ್ತ. ಮತ್ತೆ ತಿರ್ಗಾ ಏನು ಮಾಡ್ತಾ ಇದ್ದೆ ಅಂದರೆ ಅದೇ ರೀತಿ ಅವನು ಬರೀ ನೋಡ್ತಾವನೆ, ತಿಳ್ಕೊಳ್ತಾವನೆ, ಬಟ್ ಮಾಡ್ತಾ ಇಲ್ಲ, ಕಲಿತಾ ಇಲ್ಲ. 12 ವರ್ಷ ಆದಮೇಲೆ ಸಿಕ್ಕದ. ಈಗಲೂ ಕೂಡ ಅದನ್ನೇ ಆನ್ಸರ್ ಕೊಡ್ತಾವನೆ ಹೊರತು ಬೇರೆ ಕೊಟ್ಟಿಲ್ಲ. ಇಂಥವ್ರು ಕೇವಲ ನೋಡ್ತಾ ಇರ್ತಾರೆ, ತಿಳ್ಕೊಳ್ತಾ ಇರ್ತಾರೆ, ಯಾವತ್ತೂ ಮಾಡೋದಿಲ್ಲ, ಕಲ್ತ್ಕೊಳ್ಳೋದಿಲ್ಲ. ಇಂಥವ್ರಿಗೆ ಏನೂ ಬರೋದಿಲ್ಲ. ಆದ್ದರಿಂದ ಎಕ್ಸ್ಪೀರಿಯನ್ಸ್ ಅಂದರೆ ಪರ್ಫೆಕ್ಷನ್, ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತಾರೆ, ಕರೀತಾರೆ. ನೀವು ಎಷ್ಟು ಸಲ ಆಟಗಳನ್ನು ಆಡ್ತಿರೋ ಅಷ್ಟು ನೀವು ಎಕ್ಸ್ಪೀರಿಯನ್ಸ್ ಪಡ್ಕೊಳ್ತಾನೆ ಇರ್ತೀರ. ಆದ್ದರಿಂದ ಈ ಸೂತ್ರಗಳು ಕಲಿಯೋದಕ್ಕೆ, ತಂತ್ರಗಳು, ಯುಕ್ತಿಗಳು, ರಹಸ್ಯಗಳು ಬೆಳೆಯೋದಕ್ಕೆ, ಚೆನ್ನಾಗಿ ತಿಳ್ಕೊಳ್ಳಿ, ಬೆಳೆಯೋದಕ್ಕೆ ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಒಬ್ಬೊಬ್ಬರು ಏನೇನನ್ನು ಮಾಡ್ತಾವ್ರೆ, ನೀವು ಅದನ್ನು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು, ಏನನ್ನು ಬೇಕಾದರೂ ಪಡ್ಕೊಳ್ಬಹುದು. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಒಂದು. ಎರಡನೇ ರಹಸ್ಯ ಏನು ಅಂತಂದರೆ ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಸ್ಲೋಗನ್ ಗೂಗಲಲ್ಲಿದೆ. ನಾನು ಹೇಳೋದು ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್. ಯಾರಿಗೆ ವ್ಯವಸ್ಥೆಗಳ ನಿಯಮಗಳು, ರೀತಿ ನೀತಿಗಳು, ವಿಧಿವಿಧಾನಗಳು ಗೊತ್ತಿದೆಯೋ ಇಂಥವನಿಗೆ ಎಲ್ಲವೂ ಕೂಡ ಸಾಧ್ಯ. ಅದನ್ನು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿ. ತಿಳ್ಕೊಳ್ಳೋದಕ್ಕೆ ಇವತ್ತು ಇನ್ಫಾರ್ಮೇಷನ್ ಜಗತ್ತಿದು, ಇನ್ಫಾರ್ಮೇಷನ್ ವರ್ಲ್ಡ್. ಏನು ಬೇಕಾದರೂ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಇನ್ಫಾರ್ಮೇಷನ್ನ ತಗೊಳ್ತಾನೆ ಇರ್ತಾರೆ. ಯಾವತ್ತೂ ಅವ್ರ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಿಲ್ಲ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದೇ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಯಾರಿಗೆ ಈ ರಹಸ್ಯ ಗೊತ್ತು ಅವನು ಇನ್ಫಾರ್ಮೇಷನ್ ತಗೊಳ್ತಾನೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ, ಅವನಿಗೆ ಬೇಕಾಗಿರೋದನ್ನು ಪಡ್ಕೊಳ್ತಾನೆ. ಯಾರ್ಯಾರಿಗೆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಗೊತ್ತಿಲ್ಲ, ಇದು ಹೇಗಾಗೋದು ಗೊತ್ತಿಲ್ಲ, ಅವರೆಲ್ಲ ಬರೀ ಇನ್ಫಾರ್ಮೇಷನ್ ತಗೊಂಡು ಇದು ಗಾರ್ಬೇಜ್ ಮಾಡ್ಕೊಳ್ತಾರೆ. ಕಸ ಹಾಕುವಂಥ ಒಂದು ಅತ್ಯದ್ಭುತವಾದ ಡಂಪಿಂಗ್ ಏರಿಯಾ ಆಗುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಏನೇನನ್ನು ನೋಡಿರ್ತೀರ, ಕೇಳಿರ್ತೀರ, ಓದಿರ್ತೀರ, ಇದೆಲ್ಲವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ನೋಡಬೇಕು. ಯಾರಿಗೆ ಎನ್ಕ್ಯಾಶ್ ಮಾಡ್ಕೊಳ್ಳೋ ವಿದ್ಯೆ ಕಲ್ತಿಲ್ಲ, ಖಂಡಿತವಾಗಲೂ ಇದು ನಿಜವಾಗಲೂ ಕಸದ ತೊಟ್ಟಿ ಆಗುತ್ತೆ ಹೊರತು ಬೇರೆ ಏನೂ ಸಾಧ್ಯವಾಗೋದಿಲ್ಲ. ನಿಮಗೂ ಏನಾದರೂ ಆ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ಆಸಕ್ತಿ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನೆಲ್ಲ ತಿಳಿದು ಸಮಸ್ಯೆಗೆ ಮೂಲ ಹುಡುಕಿ, ನಿಮ್ಮಲ್ಲಿ ಏನೋ ಕುಂದುಕೊರತೆಗಳು, ಅಡೆತಡೆಗಳು, ಲೋಪದೋಷಗಳಿರ್ತವೆ, ಅದನ್ನು ಮೊದಲು ರೆಕಗ್ನೈಸ್ ಮಾಡಬೇಕು. ಮಾಡಿದ ನಂತರ ಅದನ್ನು ಅಳಿಸೋ ಪ್ರಯತ್ನ, ಅಳಿಸಿದ ನಂತರ ಮುಂದಿನ ಹೆಜ್ಜೆ ಬೆಳೆಯೋದಕ್ಕೆ ಏನೇನೆಲ್ಲ ಮಾಡಿದ್ರೆ ನಾನು ಬೆಳಿತೀನಿ, ಏನನ್ನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋ ಎಲ್ಲ ಅಂಶಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.